ವೀಕ್ಷಕರೇ, ಈಗ ಮರ್ಮ ಚಿಕಿತ್ಸೆಯಲ್ಲಿ ಯಾವ ರೀತಿಯಾಗಿ ಒಂದು ಗ್ಯಾಸ್ಟ್ರೋಇಂಟೆಸ್ಟಿನಲ್ ಇಶ್ಯೂಸ್ ಸರಿಪಡಿಸ್ಬೋದು, ಅದರಿಂದ ಒಬಿಸಿಟಿ ಇಲ್ಲಾಂದರೆ ನಿಮಗೂ ಬ್ಯಾಕ್ ಏಕು, ಅದನ್ನು ಲಂಬರ್ ಸ್ಪೈನ್, ಲಂಬರ್ ಸ್ಯಾಕ್ರಮ್, ಅದರಲ್ಲಿ ಬರೋ ಇಶ್ಯೂಸು, ಪೇಯ್ನ್ಸು, ಅದು ಯಾವ ಥರ ಸರಿಪಡಿಸ್ಬೋದು ಒಂದು ನಾವು ನಿಮಗೂ ತೋರಿಸ್ತೀವಿ. ಈಗ ಗ್ಯಾಸ್ಟ್ರೋಇಂಟೆಸ್ಟಿನ್ ಇಶ್ಯೂ ಅಂತ ಹೇಳಿದರೆ ಅದು ರಿಲೇಟೆಡ್ ಟು ಅಸಿಡಿಟಿ, ಇಂಡೈಜೆಷನ್ನಿಂದ ಆಗೋ ಅಸಿಡಿಟಿ. ಅದು ಒಂದು ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೊಂದು ರೀತಿ ಸ್ಟ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಡೈಜೆಷನ್ ಆಗಬೇಕು ಅಂದರೆ ಮೈಂಡ್ ಫ್ರೀ ಇದ್ದರೆ, ಸ್ಟ್ರೆಸ್ ಫ್ರೀ ಇದ್ದರೆ ಡೆಫಿನೆಟ್ಲಿ ಡೈಜೆಷನ್ ಚೆನ್ನಾಗಿ ಆಗುತ್ತೆ. ಇಲ್ಲ ಅಂದರೆ ಸ್ಟ್ರೆಸ್ಫುಲ್ ಮೈಂಡ್ ಜೊತೆ ಇದ್ದರೆ ಅದು ಇಂಡೈಜೆಷನ್ ಆಗಿಬಿಡುತ್ತೆ. ವಾಟ್ ಎವರ್ ದಿ ಫುಡ್ ಇಂಟೇಕ್ ಆರ್ ಕನ್ಸಂಪ್ಷನ್ ಈಸ್ ಹ್ಯಾಪನ್. ಅದು ಒಂದು ರೀತಿ. ಇದರಿಂದ ಏನಾಗುತ್ತೆ, ಒಬಿಸಿಟಿ ಜಾಸ್ತಿ ಆಗುತ್ತೆ. ಈಗ ಹೊಟ್ಟೆ ಡೈಜೆಷನ್ ಆಗ್ತಾ ಇಲ್ಲ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಫಸ್ಟ್ ಅದು ಸ್ವೆಲ್ಲಿಂಗ್ ಆಗಿಬಿಡುತ್ತೆ, ಸೆಕೆಂಡ್ ಲಾರ್ಜ್ ಇಂಟೆಸ್ಟೈನ್. ಇದರಿಂದ ಅದು ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ, ಅದರಿಂದ ಒಬಿಸಿಟಿ ಆಗಿಬಿಡುತ್ತೆ, ಹೊಟ್ಟೆ ಆಚೆ ಬಂದುಬಿಡುತ್ತೆ. ಹಿಂದೆ ಭಾಗದಲ್ಲಿ ನಾವು ನೋಡಿದರೆ, ಡಾರ್ಸಲ್ ರೀಜನಲ್ಲಿ ನೋಡಿದರೆ ಅದು ಏನಾಗುತ್ತೆ, ಮೇಯ್ನ್ ಆಗಿ ಲಂಬರ್ ಸ್ಪಾಟಲ್ಲಿ ಅದು ಕಂಪ್ರೆಷನ್ ಆಫ್ ದಿ ನರ್ವ್, ಅದು L4 L5 ಮೇನ್ಲಿ ಆಗುತ್ತೆ. ಇಲ್ಲ ಅಂದರೆ ಕೆಳಗಡೆ ಸ್ಯಾಕ್ರಮ್ L5 ಅಂಡ್ ಸ್ಯಾಕ್ರಮ್ 1, ಲಂಬರ್ 5 ಅಂಡ್ ಸ್ಯಾಕ್ರಮ್ 1 S1, ಇದು ಎರಡು ಮೇಲೇನು ಕಂಪ್ರೆಷನ್ ಆಗಿಬಿಡುತ್ತೆ. ಕೆಲವ್ರಿಗೂ ಡಿಸ್ಲೊಕೇಶನ್ ಆಗುತ್ತೆ, ಇಲ್ಲಾಂದರೆ ಡಿಫ್ಯೂಸ್ ಆಗುತ್ತೆ, ಇಲ್ಲಾಂದರೆ ಬಲ್ಜ್ ಆಗಿಬಿಡುತ್ತೆ ಸ್ಯಾಕ್ರಮಲ್ಲಿ. ಅದರಿಂದನೂ ಬ್ಯಾಕ್ ಏಕ್, ಬೆನ್ನು ನೋವು, ಇಲ್ಲ ಸೊಂಟೆ ನೋವು, ಈ ಥರ ಇದೆಲ್ಲ ನಮಗೂ ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಬರುತ್ತೆ. ಒಂದು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಇಶ್ಯೂಸ್ನಿಂದ ಬ್ಯಾಕ್ ಏಕ್ ಬರೋದು ಕಾರಣ ಈಗ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೂ ಇನ್ನೊಂದು ಇದೆ, ಇದು ರೀನಲ್ ಆರ್ಟ್ರೀಸ್ ಮೇಲೇನು ಇಂಪ್ಯಾಕ್ಟ್ ಬೀಳುತ್ತೆ. ರೀನಲ್ ಆರ್ಟ್ರೀಸ್ ಅಂದರೆ ಅದು ಬಂದು ನಿಮಗೂ ಕಿಡ್ನಿ ಮೇಲೇನು ಅಫೆಕ್ಟ್ ಆಗ್ಬೋದು, ನಿಮಗೂ ಸರಿಯಾಗಿ ಮೋಷನ್ ಆಗಲ್ಲ, ಕಾನ್ಸ್ಟಿಪೇಷನ್ ಇಶ್ಯೂಸ್ ಬರ್ಬೋದು, ಇಲ್ಲಾಂದರೆ ಅಲ್ಲಿ ಒಂದು ಟ್ಯೂಮರ್ ಥರ ಕಲ್ಲು ಒಂದು ಫಾರ್ಮ್ ಆಗ್ಬೋದು. ಇದೆಲ್ಲ ಬಂದುಬಿಟ್ರೇನು ನಿಮಗೂ ರೀನಲ್ನಿಂದು ಯೂರಿನರಿ ಬ್ಲ್ಯಾಡರ್ ಮೇಲೇನು ಅಫೆಕ್ಟ್ ಬರುತ್ತೆ. ಅದು ಯೂರಿನರಿ ಬ್ಲ್ಯಾಡರ್ ನಾವು ಬರೋ ಟೈಮಲ್ಲಿ ಪೆಲ್ವಿಕ್ ರೀಜನ್ಸು, ಅದರಲ್ಲಿ ಕಾಮನ್ ಇಲಿಯಾಟ್ರಿಕ್ ಆರ್ಟ್ರಿ ಆಗಲಿ, ರೇಡಿಯಲ್ ಆರ್ಟ್ರಿ ಆಗಲಿ, ಅದೆಲ್ಲ ಇದಕ್ಕೂ ನಿಮಗೂ ಕಾಮನ್ ಇಲಿಯಾಟ್ರಿಕ್ ಕೈನಿಂದು ಕಾಮನ್ ಇಲಿಯಾಟ್ರಿಕ್ ಆರ್ಟ್ರಿಗೂ ಬರುತ್ತೆ. ಅದೆಲ್ಲ ನಿಮಗೂ ತುಂಬ ಅಫೆಕ್ಟ್ ಆಗುತ್ತೆ. ಕೈಯಲ್ಲಿ ಕ್ಲಾಟ್ ಆಗಿದ್ರೇನು ಅದು ನಿಮಗೂ ಕಾಮನ್ ಇಲಿಯಾಟ್ರಿಕ್ ಆರ್ಟ್ರಿ ಪೆಲ್ವಿಕ್ ರೀಜನಲ್ಲಿ ಇಲ್ಲ ನ್ಯಾವಲಲ್ಲಿ ಅದು ಬಂದ್ಬಿಡುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಆಗಿ ಕಾಮನ್ ಇಲಿಯಾಟ್ರಿಕ್ ಆರ್ಟ್ರಿ ರೀನಲ್ ಆರ್ಟ್ರಿನಿಂದನೂ ಬರುತ್ತೆ. ಕಾರಣ ಏನು, ಗ್ಯಾಸು. ಆ ಗ್ಯಾಸ್ ಬರೋದು ಕಾರಣ ಒಂದು ಸ್ಟ್ರೆಸ್ಸು, ಒಂದು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆಫ್ ಫುಡ್ ಕನ್ಸಂಪ್ಷನ್. ಇದು ಎರಡನಿಂದನೂ ಇಂಡೈಜೆಷನ್ ಆಗಿಬಿಟ್ರೆ, ಸ್ಟ್ರೆಸ್ನಿಂದ ಇಂಡೈಜೆಷನ್ ಆಗುತ್ತೋ, ಇಲ್ಲ ಅಂದರೆ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ನಾವು ಏನು ತಗೊಳ್ತಾ ಇದೀವೋ, ಆರ್ ಕನ್ಸಂಪ್ಷನ್ ಆಫ್ ಟೊಬ್ಯಾಕೋ ಆರ್ ಸ್ಮೋಕಿಂಗ್ ಆರ್ ಆಲ್ಕೋಹಾಲ್, ಇದರಿಂದನೂ ನಮಗೂ ಇಂಪ್ಯಾಕ್ಟ್ ಬರುತ್ತೆ. ದೀಸ್ ಆರ್ ದಿ 2 ಫ್ಯಾಕ್ಟರ್ಸ್. ಎನಿ ಏಲ್ಮೆಂಟ್ಸ್ ಅಂತ ನಾವು ತಗೊಂಡ್ರೆ ಇದರ್ ಇಟ್ ಈಸ್ ರಿಲೇಟೆಡ್ ಟು ದಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆರ್ ರಿಲೇಟೆಡ್ ಟು ದಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ಇದು ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಹುಷಾರಾಗಿ ಇದ್ದರೆ, ವಾತ ಪಿತ್ತ ಕಫ ದೋಷನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮಗೂ ಯಾವುದು ತೊಂದರೆಗಳು ಬರಲ್ಲ. ಈಗ ನಾನು ತೋರಿಸ್ತೀನಿ ಅದು ರೀನಲ್ ಆರ್ಟ್ರಿ ಮೇಲೆ ಎಲ್ಲಿ ಹೋಗುತ್ತೆ, ಇಲ್ಲ ಪೆಲ್ವಿಕ್ ರೀಜನ್ಗೂ ಯಾವ ಥರ ಬರುತ್ತೆ, ಇಲ್ಲ ನಮ್ಮ ಕೈ ಕಾಲಿಗೂ ಯಾವ ಥರ ಆಗುತ್ತೆ, ಅದು ಪಾದವರ್ಗ ನಾನು ತೋರಿಸ್ತೀನಿ, ಅದು ಯಾವ ಥರ ಇರ್ತದೆ ಉಂಟು. ವೀಕ್ಷಕರೇ, ಇದುವರೆ ತಮ್ಮರು ನೋಡಿರೋದು ನನ್ನ ತಲೆ ಮೇಲೆ ಇರೋ ಆರ್ಟ್ರೀಸು, ಕತ್ತಲ್ಲಿ ಇರೋ ಆರ್ಟ್ರೀಸು, ಅದು ಯಾವ ಥರ ನಮಗೂ ಒಂದು BP ಬ್ಲಡ್ ಪ್ರೆಷರ್ ಆಗಲಿ, ಹೈಪರ್ ಟೆನ್ಷನ್ನಿಂದ ಬ್ಲಡ್ ಪ್ರೆಷರು, ಇಲ್ಲಾಂದರೆ ಸೈನಿಸೈಟಿಸು, ಅದರಿಂದ ಬರೋ ಮೈಗ್ರೇನು, ಇಲ್ಲಾಂದರೆ ಒಂದು ಕೋವಿಡು, ಆ ಕೋವಿಡಲ್ಲಿ ರೆಸ್ಪಿರೇಟರಿ ಆರ್ಗನ್ಸ್, ಲಂಗ್ಸ್ ಮೇಲೆ ಯಾವ ಥರ ಅದು ಪ್ರೆಷರ್ ಬೀಳ್ತಾ ಇದೆ, ಇಲ್ಲಾಂದರೆ ಹಾರ್ಟ್ ಮೇಲೆ ಯಾವ ಥರ ಪ್ರೆಷರ್ ಬೀಳ್ತಾ ಇದೆ, ಡಿ-ಡೈಮರ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಇಲ್ಲಾಂದರೆ ಥೈಮಸ್ ಗ್ಲ್ಯಾಂಡಲ್ಲಿ ಇದು ಕಫ ಜಾಸ್ತಿ ಆಗಿ ಕಫನಿಂದ ನಮಗೂ ಕೋಲ್ಡ್ ಆ್ಯಂಡ್ ಕಾಫ್ ಬರೋದು, ಈ ಥರ ರೀತಿಯಾಗಿ ನಾನು ಎಲ್ಲ ಹೇಳಿದ್ದೀನಿ. ಈಗ ನಾನು ತಮರಿಗೂ ಹೇಳೋದು ಒಂದು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಇಶ್ಯೂಸು, ಅದು ಯಾವ ಥರ ಸರಿಪಡಿಸ್ಬೋದು. ಮೇಯ್ನಾಗಿ ಅದು ಎಲ್ಲಿ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಸ್ಟಮಕ್ಕಲ್ಲಿ, ಇಲ್ಲ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನಲ್ಲಿ ಎಲ್ಲಿ ನಮಗೂ ಆ ತೊಂದರೆ ಆಗ್ತಾ ಇದೋ ಅಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಅದು ಕಾಮನ್ ಇಲಿಯಾಟ್ರಿಕ್ ಆರ್ಟ್ರಿ ಆಗಲಿ, ಇಲ್ಲ ಅಬ್ಡಾಮಿನಲ್ ಅಯೋಟ ಆಗಲಿ, ಇಲ್ಲಾಂದರೆ ರೀನಲ್ ಆರ್ಟ್ರಿ ಆಗಲಿ, ಅದರಲ್ಲಿ ನಾವು ಡೈರೆಕ್ಟಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಪಾದಮುಖ ನಾವು ಇದು ಸರಿಪಡಿಸ್ಕೋಬೋದು. ಈಗ ಪಾದ ಅಂದರೆ ಇದು ತಲೆವರೆ ಒಬ್ಬರು ಮಲ್ಕೊಂಡ ಮೇಲೆ ಫ್ರೀ ಫ್ಲೋ ಆಫ್ ಸರ್ಕ್ಯುಲೇಷನ್ ಆಫ್ ಬ್ಲಡ್
ಅದು ಇರುತ್ತೆ. ಈಗ ನಾವು ಇಲ್ಲಿ ಏನಾದರೂ ಒಂದು ಪ್ರೆಷರ್ ಕೊಟ್ಟು ಮ್ಯಾನಿಪುಲೇಷನ್ ಮಾಡಿದರೆ ಎಲ್ಲಿ ಈ ಪಾದದಲ್ಲಿ ಪಾದನಿಂದ ಈ ಕಾಲು ಪೂರ್ತಿ ಕಾಲಲ್ಲಿ ಏನಾದರೂ ಒಂದು ಬ್ಲಡ್ ವೆಸಲ್ ಕ್ಲಾಟ್ ಆಗಿದ್ರೇನೋ ಅದು ಸರಿ ಹೋಗುತ್ತೆ, ಅದು ಕ್ಲಿಯರ್ ಮಾಡಿಬಿಡುತ್ತೆ. ಅದರಿಂದ ಆ ಬ್ಲಡ್ ವೆಸಲ್ಸ್ ಕ್ಲಿಯರ್ ಆಗಿಬಿಟ್ರೆ 1-2 ಅಲ್ಲ, ಎಷ್ಟು ನಮಗೂ ಏಲ್ಮೆಂಟ್ಸು ಈ ಪಾದನಿಂದ ಹೊಟ್ಟೆವರೆ ಇದೋ, ಇಲ್ಲ ಅಂದರೆ ನಮ್ಮ ಲಿವರ್ವರೆ ಇದೋ, ಇಲ್ಲ ಕಿಡ್ನಿವರೆ ಇದೋ, ಅದು ಎಲ್ಲ ಸರಿ ಹೋಗುತ್ತೆ. ಅದ್ರ ಆದಮೇಲೆ ಇದು ಇನ್ನೂ ಸರಿಪಡಿಸುತ್ತೆ ನಮ್ಮ ಹಾರ್ಟನ್ನು, ನಮ್ಮ ತಲೆನೋವು, ಬ್ರೈನು ಎಲ್ಲನೂ. ಅದ್ರಿಂದ ನಾನು ಈಗ ಪಾದನಿಂದ ಯಾವ ಥರ ತೋರಿಸ್ಬೋದು ಅದು ಹೇಳ್ತೀನಿ. ಫಸ್ಟು ಅದರಲ್ಲಿ ಇದು ಲಾಸ್ಟ್ ಟೋ, ಇದು ಬಂದು ಇಮ್ಯೂನ್ ಸಿಸ್ಟಮ್ ಟು ಹೇಳ್ತಾ ಇದ್ದೀವಿ. ಇದು ಚೆನ್ನಾಗಿ ಇಮ್ಯುನಿಟಿನೂ ಇಂಪ್ರೂವ್ ಮಾಡುತ್ತೆ. ಇಲ್ಲ ಅಂದರೆ ಇವ್ರಿಗೂ ಹಿಪ್ ಪೇನ್ ಏನಾವುದು L5, L4, L5 ಅಲ್ಲಿ ಏನಾದರೂ ಇವ್ರಿಗೂ ಸಮಸ್ಯೆ ಇದ್ದರೆ ಕಂಪ್ರೆಷನ್, ಇಲ್ಲ ಅಂದರೆ ಡಿಸ್ಲೊಕೇಶನ್, ಡಿಕಂಪ್ರೆಷನ್, ಡಿಫ್ಯೂಸ್ ಆರ್ ಬಲ್ಜ್ ಯಾವುದು ಇದ್ರೇನೋ ಇಲ್ಲಿಂದು ಸರಿಪಡಿಸ್ಬೋದು. ಈಗ ಮೈಲ್ಡ್ ಆಗಿ ಇದು ಈಗ ಈ ಪಾಯಿಂಟ್ ನೋಡಿದರೆ ಇದರಲ್ಲಿ ಇದು ಒಂದು ಮರ್ಮ ಪಾಯಿಂಟ್. ಇದು ಯಾವ್ದ್ಯಾವ್ದು ಆರ್ಟ್ರೀಸ್ಗೂ ಹೋಗುತ್ತೆ, ಇಲ್ಲಾಂದರೆ ಯಾವ್ದಾವ್ದು ವೇನ್ಸ್ಗೂ ಹೋಗುತ್ತೆ ಅಂದರೆ ಇದು ರಿಲೇಟೆಡ್ ಟು ಸಿಯಾಟಿಕಾ ನರ್ವ್. ಈ ಪಾಯಿಂಟು ಒಂದು ಮರ್ಮ ಪಾಯಿಂಟು. ಈ ಪಾಯಿಂಟಲ್ಲಿ ನಾನು ಸ್ವಲ್ಪ ಪ್ರೆಷರ್ ಕೊಟ್ಟರೆ ಇದು ಏನಾಗುತ್ತೆ, ಇದು ಪೂರ್ತಿ ಇದು ಕನೆಕ್ಟ್ ಆಗಿರೋದು, ಇದು ಎಲ್ಲ ಡಿಜಿಟಲ್ ಆರ್ಟ್ರೀಸ್, ಡಾರ್ಸಲ್ ಡಿಜಿಟಲ್ ಆರ್ಟ್ರೀಸ್ ಹೇಳ್ತೀವಿ. ಇದು ಕರೆಕ್ಟಾಗಿ ಇಲ್ಲಿಂದು ಈ ಬೆರಲ್ನಿಂದು ಇದು ಸಿಯಾಟಿಕಾ ವೇನ್ ನರ್ವ್ಗೂ ಹೋಗುತ್ತೆ. ಇದು ಮಾಡರ್ನ್ ಸೈನ್ಸಲ್ಲಿ ಅವರು ಹೇಳ್ತಾರೆ ಸಿಯಾಟಿಕಾ ವೇನ್ ಇಲ್ಲ ಅಂಟು. ಈ ವೇನು ಇಲ್ಲಿ ಕನೆಕ್ಟ್ ಆಗೋದೇ ಬರ್ಮಾಲಜಿಯಲ್ಲಿ ಸಿದ್ಧಾಂತ ಪ್ರಕಾರ ಅದು ಸಿಯಾಟಿಕಾ ವೇನ್ ಟು ಹೇಳ್ತಾರೆ. ವೇನ್ ಟು ಯಾವುದು ಇಲ್ಲ ಅಂತ ಹೇಳ್ತಾರೆ, ಬಟ್ ದರ್ ಈಸ್ ಎ ವೇನ್. ಈ ವೇನ್ನೇ, ಈ ನರ್ವನ್ನೇ ಸಿಯಾಟಿಕಾ ವೇನ್ ಟು ಹೇಳ್ತಾರೆ. ಸೊ ಇಲ್ಲಿ ಪ್ರೆಷರ್ ಕೊಟ್ಟರೆ ಇವ್ರಿಗೆ ಏನಾಗುತ್ತೆ, ವಾಟ್ ಎವರ್ ಲಂಬರ್ 5 ಸ್ಯಾಕ್ರಮ್ 1 ಆ ಹಿಪ್ಪಲ್ಲಿ ಏದರ್ ಆಫ್ ದಿ ಹಿಪ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಆ ಹಿಪ್ಪಲ್ಲಿ ಏನಾವುದು ಬಲ್ಜ್ ಇದ್ದರೆ, ಇಲ್ಲಾಂದರೆ ಅವ್ರಿಗೂ ಇದು ಡಿಫ್ಯೂಸ್ ಆಗಿದ್ದರೆ, ಇಲ್ಲ ಕಂಪ್ರೆಷನ್ ಆಗಿದ್ದರೆ, ಇಲ್ಲ ಡಿಕಂಪ್ರೆಷನ್ ಆಗಿದ್ದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರೋದರಿಂದ ಈ ಸಮಸ್ಯೆಗಳೆಲ್ಲ ಬರ್ತಾ ಇದೆ, ಅದು ಸರಿ ಹೋಗುತ್ತೆ. ಈಗ ಇಲ್ಲಿ ಏದರ್ ನಾವು ಪ್ರಿಕ್ ಮಾಡ್ಬೋದು, ಈ ಥರ ಇಟ್ಕೊಂಡು ಮೈಲ್ಡಾಗಿ ಚುಚ್ಬೋದು, ಅಲ್ಲಿ ಸ್ನ್ಯಾಪಿಂಗ್ ಸೌಂಡ್ ಬರೋದು. ಇಲ್ಲ ಅಂದರೆ ಇದು ಪಿನ್ನು ಈ ಥರ ಇಟ್ಕೊಂಡು 2 ಬೆರಳು ಹಿಂದೆ ಇಟ್ಕೊಂಡು, ಬೆರಳಿಗೆ ಹಿಂದೆ ಇಟ್ಕೊಂಡು ಈ ಥರ ಮೈಲ್ಡಾಗಿ ಸ್ಕ್ರಾಲ್ ಮಾಡಿಬಿಟ್ರೆ ಒಂದು ಮೈಲ್ಡ್ ಸ್ನ್ಯಾಪಿಂಗ್ ಸೌಂಡ್ ಬರುತ್ತೆ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡೋ ಟೈಮಲ್ಲಿ ಇವರ ಮುಖನಿಂದು ಇಲ್ಲ ಇವರ ಬ್ಯಾಕ್ ಹಿಂದೆನಿಂದು ಬೇವರು ಶುರು ಆಗಿಬಿಡುತ್ತೆ. ಇದು ಫಸ್ಟ್ ಟೋ. ಈಗ ನಾವು ಸೆಕೆಂಡ್ ಟೋ ಹೇಳ್ತಾ ಇದ್ವಿ. ಇದು ಸಮಸ್ಯೆಗಳು ENT, ಇಯರ್, ನೋಸ್, ಥ್ರೋಟ್. ಇದು ಈ ಸೆಕೆಂಡ್ ಬೆರಳು ಅದಕ್ಕೂ ಪಾಯಿಂಟ್ ಸೇಮ್ ಪಾಯಿಂಟೇ ಒಳಗಡೆನೇ ಇದೆ. ಇದು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು, ಇಲ್ಲಾಂದರೆ ಮನೆಯಲ್ಲಿ ಮಾಡಿದರೆ ನಿಮಗೂ ಅಷ್ಟು ಬೇಗ ಸರಿ ಹೋಗಲ್ಲ. ಅದರಿಂದ ಅಂಡರ್ ಪ್ರೊಫೆಷ್ನಲ್ಸ್ ಹತ್ರ ಕೂತ್ಕೊಂಡು ಇದು ಮಾಡಿದರೆ ಇದು ನಿಮಗೂ ಸೈನಿಸೈಟಿಸ್ ಇರ್ಬೋದು, ಇಲ್ಲಾಂದರೆ ನಿಮಗೂ ಕಿವಿ ಕಳ್ಸ, ಇಲ್ಲಾಂದರೆ ಕಿವಿ ಅದು ಚೆನ್ನಾಗಿ ಆಗುತ್ತೆ, ಇಲ್ಲಾಂದರೆ ನಿಮಗೂ ಪೆರಿಫರಲ್ ವಿಷನ್ಸ್ ಸರಿಯಾಗಿ ಇಲ್ಲ, ಹೈ ವಿಷನ್ಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಆರ್ ಅದರ್ವೈಸ್ ನಿಮಗೂ ಇದು ಥೈರಾಯ್ಡಿಟಿ, ಹೈಪರ್ ಥೈರಾಯ್ಡಿಟಿ ಇದ್ದರೆ ಅದು ಕಡಿಮೆ ಆಗುತ್ತೆ. ಅದು ಈ ಬೆರಳು ನಿಮಗೂ ಒಳ್ಳೆಯದಾಗಿ ಅದೇ ರೀತಿಯಾಗಿ ನೀವು ಸ್ಕ್ರಾಲ್ ಮಾಡಿದರೆ ನಿಮಗೂ ಚೆನ್ನಾಗಿರುತ್ತೆ. ಬ್ಲಡ್ ವೆಸಲ್ಸು ಕ್ಲಿಯರ್ ಆಗಿಬಿಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ಡು ಇದರಲ್ಲಿ ಸಪ್ಲೈ ಆಗುತ್ತೆ. ಥರ್ಡ್, ಇದು ಬಂದು ಆರ್ಟ್ರೀಸ್, ಆರ್ಟ್ರೀಸ್, ಪಲ್ಮನರಿ ಆರ್ಟ್ರೀಸ್ ನಾವು ತಗೊಳ್ತಾ ಇದ್ದೀವಿ. ಅದರಲ್ಲಿ 4 ಇದು ನಿಮಗೂ ಹಾರ್ಟಲ್ಲಿ ನೋಡಿದರೆ 4 ವಾಲ್ವ್ಸ್ ಇದೆ. ಆ 4 ವಾಲ್ವ್ಸಲ್ಲಿ ಫಸ್ಟ್ 2 ವಾಲ್ವ್ ಸಿಸ್ಟಾಲಿಕ್, ಮಿಕ್ಕಿದ 2 ವಾಲ್ವ್ ಡೈಸ್ಟಾಲಿಕ್. ಆ 2 ವಾಲ್ವ್ ಸಿಸ್ಟಾಲಿಕ್ ಡೈಸ್ಟಾಲಿಕ್ಕಲ್ಲಿ ಬ್ಲಡ್ ಪ್ರೆಷರ್ ಆಗಲಿ, ಇಲ್ಲಾಂದರೆ ನಿಮಗೂ ಇದು ಟ್ರೈಗ್ಲಿಸರೈಡ್ಸ್ ಆಗಲಿ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಆಗಲಿ, ಇಲ್ಲಿ ಸ್ಕ್ರಾಲ್ ಮಾಡಿದರೆ ಆ ಪಾಯಿಂಟ್ಗೂ ಅದನ್ನು ನಿಮಗೂ ಬೇಗ ಬೇವರು ಬಂದ್ಬಿಡುತ್ತೆ. ಅವ್ರಿಗೂ ಇದು ವೆಸಲ್ಸ್, ಬ್ಲಡ್ ವೆಸಲ್ಸ್ ರಿಲೇಟೆಡ್ ಟು ಅಯಟ ಏನಿದೋ ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದು ಥರ್ಡ್ ಟೋ ರಿಲೇಟೆಡ್ ಟು ಹಾರ್ಟ್ ಆರ್ಟ್ರೀಸ್. ಈ ಟೋ ತಗೊಂಡ್ರೆ ಸೆಕೆಂಡ್ ಲಾಸ್ಟ್ ಟೋ, ದಟ್ ಈಸ್ ಫೋರ್ತ್ ಟೋ ಫ್ರಮ್ ಲೆಫ್ಟ್ ಆಫ್ ಮೈಂಡ್ ಆ್ಯಂಡ್ ರೈಟ್ ಆಫ್ ಹಿಸ್. ಅದರಲ್ಲಿ ತೊಗೊಂಡ್ರೆ ಇದು ಸ್ಪಾಂಡಿಲಿಟಿಸ್ ಸರ್ವೈಕಲ್ ಏನಾವುದು ಇದ್ದರೆ, ಇಲ್ಲ ಮೈಗ್ರೇನ್ ಇದ್ದರೆ,
ಅದೆಲ್ಲ ಇದು ಸರಿಪಡಿಸುತ್ತೆ. ಅದರಿಂದ ಇಲ್ಲಿ ನಾವು ಏನಾದರೂ ಚುಚ್ಚಿದ್ರೆ ಈ ಥರ ಟಾಪಲ್ಲಿ ಈ ಥರ ಚುಚ್ಚಿದ್ರೆ ಇವರಿಗೂ ಬೈಕು ಓಡಿಸ್ಕೊಂಡಿರೋದನಿಂದ ಸ್ಪಾಂಡಿಲೈಟಿಸ್ ಸರ್ವೈಕಲ್ ಬರ್ಬೋದು. ಇಲ್ಲ ಅಂದರೆ ಇವ್ರಿಗೂ ಏನಾದರೂ ನರ್ವ್ ಕಂಪ್ರೆಷನ್ ಆಗಿರ್ಬೋದು. ಆ ಥರ ಎಲ್ಲ ಇದ್ದರೆ ಈ ಸರ್ವೈಕಲ್ ರೀಜನ್ಸ್ಗೂ ಪೂರ್ತಿ ಸರಿಪಡಿಸುತ್ತೆ. ಲಾಸ್ಟ್ ಇದು ಮೇನ್, ಇದು ರಿಲೇಟೆಡ್ ಟು ಹೆಡ್, ವೆದರ್ ಇಟ್ ಈಸ್ ಮೈಗ್ರೇನ್ ಪೇನ್, ಸೈನಿಸೈಟಿಸ್, ಥೈರಾಯ್ಡಿಟಿಸ್ ಆರ್ ಅದರ್ವೈಸ್ ನಿಮಗೂ ಬ್ರೈನು ಇದು ಆರ್ ಐಸೈಟ್ಸು, ಇದು ಎಲ್ಲದಕ್ಕೂ ಇದರಲ್ಲಿ ಪೂರ್ತಿ ಇದೆ. ಈ ಭಾಗ ನೋಡಿದರೆ ಇದು ಹೆಡ್ಡು, ಈ ಭಾಗ ಇದು ಬ್ರೈನು, ಈ ಭಾಗ ಪೂರ್ತಿ ಬ್ರೈನು. ಇದು ಹಾರ್ಟ್ ವಾಲ್ಸ್ ಮೇನು. ಹಾರ್ಟ್ ವಾಲ್ಸಲ್ಲಿ ಏನಾದರೂ ಬ್ಲೀಡಿಂಗ್ ಆಗಿಬಿಟ್ರೆ ಅದು ಹಾರ್ಟ್ ಅಟ್ಯಾಕ್ ಇಮಿಡಿಯೇಟ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆಗಿಬಿಡುತ್ತೆ. ಅದು ಮಯೋಕಾರ್ಡಿಕ್ ಆಗ್ಬೋದು, ಮಯೋಕಾರ್ಡಿಕ್ ಅಂದರೆ ಅದು ಕ್ಯಾನ್ಸರ್ ಟೈಪ್ ಆಗ್ಬೋದು. ಇಲ್ಲ ಅಂದರೆ ಇಲ್ಲಿ ಹಾರ್ಟ್ ವಾಲ್ಸ್ ಬ್ಲೀಡ್ ಆಗಿಬಿಟ್ರೆ ಇಮಿಡಿಯೇಟ್ ಲೀಡಿಂಗ್ ಟು ಡೆತ್. ಅದರಿಂದ ಇದೆಲ್ಲ ಮರ್ಮ ಪಾಯಿಂಟ್ಸ್ ಹೇಳ್ತೀವಿ. ಈ ಮರ್ಮ ಪಾಯಿಂಟ್ಸ್ ಯಾರಿಗೂ ಗೊತ್ತಿರಲ್ಲ. ವರ್ಮ ಪಾಯಿಂಟ್ಸ್ ಗೊತ್ತಿದೆ, ಇಲ್ಲಿ ಪ್ರಾಣ ಇರೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಮೋಸ್ಟ್ಲಿ ಸ್ಪಿರಿಚುವಲ್ ಲೀಡರ್ಸ್ಗೂ ನೋಡಿದರೆ ಯಾರಾವುದು ಭಕ್ತಾದಿಗಳು ಹೋಗಿದರೆ ಅವರು ಈ 2 ಬೆರಳನ್ನು ಇಟ್ಕೊಂಡು ನಮಸ್ಕಾರ ಮಾಡ್ತಾರೆ. ಕಾರಣ ಏನು? ಈ 2 ಬೆರಳಲ್ಲಿ ಪ್ರಾಣ ಇದೆ. ಈ ಪ್ರಾಣ ತಲೆನಿಂದು ಕಾಲ್ವರೆ ಬರೋದನಿಂದು ಅಲ್ಲಿ ನಮಸ್ಕಾರ ಮಾಡಿದರೆ ಅವರ ಅನುಗ್ರಹ ಆಶೀರ್ವಾದ ಸಿಗತ್ತೆ ಅಂಟು ಸ್ಪಿರಿಚುವಲ್ ಆಗಿನೂ ಹೇಳ್ತಾರೆ. ಸೊ ಈ ರೀತಿಯಾಗಿ ಇದು ಏನೇನು ಆರ್ಟ್ರೀಸ್ ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ಈಗ ಕೆಲವ್ರಿಗೂ ಮಂಡಿ ನೋವು ಇರ್ತದೆ, ಇಲ್ಲಾಂದರೆ ಕಾಫ್ ಮಸಲ್ಸ್ ತುಂಬ ಪೇಯ್ನ್ ಆಗಿ ಇಲ್ಲಿ ನಮ್ನೆಸ್ ಬರ್ಬೋದು, ನಡ್ಸೋದಕ್ಕೂ ಆಗಲ್ಲ. ಇಲ್ಲಾಂದರೆ ಪಾದ ಕೆಳಗಡೆ ಇಟ್ಟರೆ ಅದು ಸ್ಟ್ರೆಂತ್ ಇರಲ್ಲ. ಈ ಥರ ಇರೋದನ್ನ ಇಲ್ಲಿ ಮಾಡಿದರೆ ಅದು ಏನಾಗುತ್ತೆ, ಆಂಟೀರಿಯಲ್ ಟಿಬಿಲ್ ಆರ್ಟ್ರಿ ಅಂತ ಹೇಳ್ತೀವಿ, ಅದು ಈ ಕಡೆ ಬರುತ್ತೆ. ಅದು ನೆಕ್ಸ್ಟು ಪೆರೋನಿಯಲ್ ಆರ್ಟ್ರಿ ಅಂತ ಹೇಳ್ತೀವಿ, ಅದು ಈ ಭಾಗದಲ್ಲಿ ಬರುತ್ತೆ. ಈ ಥರ ಫಿಮೋರಲ್ ಆರ್ಟ್ರಿ ಈ ಥೈ ರೀಜನ್ಗೂ ಬರುತ್ತೆ. ಅದಾದಮೇಲೆ ಇಲಿಯಾಟ್ರಿಕ್ ಆರ್ಟ್ರಿ ಇಲ್ಲಿ ಮೇಲ್ಗಡೆ ಬರುತ್ತೆ. ಈ ಥರ ಮಾಡೋದನಿಂದ ನಿಮ್ಮದು ಸಿಯೇಟಿಕಾ ಪ್ರಾಬ್ಲಮ್ ಏನಾದರೂ ರಿಲೇಟೆಡ್ ಟು ಆಸ್ಟಿಯೋಪೊರೋಸಿಸ್ ಇಲ್ಲಿ, ಇಲ್ಲಾಂದರೆ ಆರ್ಥರೈಟಿಸ್ ಇದೆಲ್ಲ ಸರಿ ಹೋಗುತ್ತೆ. ಈ ಪಾದ ಸರಿ ಹೋಗಿದ್ರೆ ನಿಮಗೂ BP ಬರಲ್ಲ. ಇನ್ನೊಂದು ಕಾರಣ ಏನು ಅಂದರೆ ಈ ಪಾದ ನಿಂದು ನಮಗೂ ಪೆಲ್ವಿಕ್ ರೀಜನ್ಗೆ ಹೋಗೋ ಟೈಮಲ್ಲಿ ಇದರ್ ಇಟ್ ಈಸ್ ಕಾಮನ್ ಇಲಿಯಾಟ್ರಿಕ್ ಆರ್ಟ್ರಿ ಆಗಲಿ ಇಲ್ಲಿ, ಇಲ್ಲ ಅಂದರೆ ಈ ಪೆಲ್ವಿಕ್ ಜಾಯಿಂಟ್ಸ್ ಆಗಲಿ, ಇಲ್ಲಿ ಏನಾದರೂ ಬ್ಲಡ್ ವೆಸಲ್ಸ್ ಕ್ಲಾಟ್ ಆಗಿಬಿಟ್ರೆ ಅದು ಪ್ರಾಸ್ಟೇಟ್ಗೂ ಒಂದು ಅವಕಾಶ ಬರ್ಬೋದು, ಎನ್ಲಾರ್ಜ್ಮೆಂಟ್ ಆರ್ ಕಂಪ್ರೆಷನ್. ಇದು 2ರಲ್ಲಿ ಏನಾದರೂ ಒಂದು ಇರುತ್ತೆ ಪ್ರಾಸ್ಟೇಟ್ ಮೇಲೆ. ಅದರಿಂದ ಯೂರಿನರಿ ಇನ್ಫೆಕ್ಷನ್ಸ್ ಬರ್ಬೋದು, ಬ್ಲ್ಯಾಡರ್ ಮೇಲೆ ಯೂರಿನರಿ ಇನ್ಫೆಕ್ಷನ್ ಬರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ಬೋದು, ಪ್ರಾಸ್ಟೇಟ್ ಟ್ಯೂಮರ್ ಆ ಥರ ಎಲ್ಲ ಒಂದು ಅವಕಾಶ ಬರುತ್ತೆ. ಈಗ ಹಿಂದೆ ಭಾಗದಲ್ಲಿ ಅವ್ರಿಗೂ ಸಿಯೇಟಿಕಾ ನರ್ವ್ನಿಂದು ಏನೇನು ಸಮಸ್ಯೆಗಳು, ಅದು ಕಾಲು ಒಂದ ಜುಮ್ಮನು ಇರ್ಬೋದು, ನಮ್ನಸ್ ಆಗ್ಬೋದು, ಇಲ್ಲೇ ಇದು ಸೊಂಟೆ ನೋವು ಬರ್ಬೋದು, ಬೆನ್ನು ನೋವು ಬರ್ಬೋದು, ಇಲ್ಲಾಂದರೆ ಲಂಬರ್ ರಿಜೇನು, ಇಲ್ಲಾಂದರೆ ನಿಮಗೂ ಡಾರ್ಸಲ್ ರಿಜೇನು, ಅದರಲ್ಲಿ ಏನೇನು ನೋವು ಬರುತ್ತೋ ಇನ್ಕ್ಲೂಡಿಂಗ್ ಸ್ಪಾಂಡಿಲೈಟಿಸ್ ಸರ್ವೈಕಲ್, ಅದು ಏನು ತೊಂದರೆಗಳು ಸರ್ವೈಕಲ್ ರೀಜನಲ್ಲಿದೋ ಅದೆಲ್ಲ ಯಾವ ಥರ ಸರಿಪಡಿಸ್ಬೋದು. ಅದಕ್ಕೂ ನಾವು ಪ್ರೆಷರ್ ಕೊಡ್ತೀವಾ ಇಲ್ಲ ಮಸಾಜ್ ಟೆಕ್ನಿಕ್ ಅಪ್ಲೈ ಮಾಡ್ತೀವ ಅಂದರೆ ಮಸಾಜ್ ಟೆಕ್ನಿಕ್ಗೆ ಅಪ್ಲೈ ಮಾಡ್ತೀವಿ. ಮಸಾಜ್ ಮಾಡೋ ಟೈಮಲ್ಲಿ ಇದು ನಾರ್ಮಲ್ ಮಸಾಜ್ ಇಲ್ಲ, ಇದು ಮರ್ಮ ಮಸಾಜ್ ಹೇಳ್ತೀವಿ. ಇದರಲ್ಲಿ ಪ್ರಾಣ ಈ ಪೂರ್ತಿ ಇದು ವ್ಯಾನ ಅಂತ ಹೇಳ್ತೀವಲ್ವ, ಒಂದು ಪ್ರಾಣ ಬಂದು ಒಂದು ಪೂರ್ತಿ ಮೈಯಲ್ಲಿ ಸುತ್ತಕೊಂಡು ಇರ್ತದೆ, ಅದೇ ವ್ಯಾನ. ಆ ವ್ಯಾನನ್ನು ಸರಿಪಡಿಸ್ಬೇಕು ಅಂದರೆ ಹಿಂದೆ ಭಾಗದಿಂದ ನಾವು ಒಂದು ಮ್ಯಾನಿಪ್ಯುಲೇಷನ್ ಟೆಕ್ನಿಕ್ ಎಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿದೋ ಆ ವೆಸಲ್ಸ್ ಎಲ್ಲ ಕ್ಲಿಯರ್ ಮಾಡಿದರೆ, ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಕ್ಲಿಯರ್ ಮಾಡಿದರೆ, ಕೆಲವು ಟೈಮ್ ಆ ವೇನ್ಸ್ ಕಟ್ ಆಗಿರ್ಬೋದು, ಅದು ರೀಡೈರೆಕ್ಟಿಂಗ್ ದಿ ರೂಟ್ ಥ್ರೂ ಬ್ಲಡ್ ವೆಸಲ್ಸ್ ಕಾಲ್ಡ್ ಆರ್ಟ್ರೀಸ್, ಅದರಿಂದ ನಾವು ಇದನ್ನು ಸರ್ಕ್ಯುಲೇಷನ್ ಬ್ಲಡ್ನ ಮಾಡಿಬಿಟ್ರೇನು ಅವ್ರಿಗೂ ಬೆನ್ನು ನೋವು, ಸೊಂಟೆ ನೋವು, ಇದು ಆಸ್ಟಿಯೋಪೊರೋಸಿಸ್ ಇಲ್ಲಾಂದರೆ ಆರ್ಥರೈಟಿಸ್, ಇಲ್ಲಾಂದರೆ ಅವ್ರಿಗೂ ಕತ್ತು ನೋವು, ಇದೆಲ್ಲ ಸರಿ ಹೋಗುತ್ತೆ. ಸೊ ಅದು ಯಾವ ಥರ ಮಾಡ್ತೀವಿಟ್ಟು ಈಗ ತಮರ್ಗೂ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ.